ಮಾಡಿ ಬರ್ತಾರೆ. ಇದರ ನಂತರ ಸಿದ್ಧಗಂಗಾ ಶ್ರೀಗಳ ಒಂದು ರೂಪಕ ನಾಟಕ, ಭಕ್ತಿ ಪರವಶವಾದ ನಾಟಕ. ಈ ನಾಟಕ ಮಾಡ್ತಾರೆ ಗೊತ್ತಾ? ಹೋಗುಮ ಹೋಗುಮ ಲಾಂಗು ಡ್ರೈವು ಹೋಗುಮ, ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ. ಹೋಗುಮ ಹೋಗುಮ ಲಾಂಗು ಡ್ರೈವು ಹೋಗುಮ, ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ. ಎಲ್ಲಿ ಮಾಡುಮ ಎಲ್ಲಿ ಮಾಡುಮ ಎಲ್ಲಿ ಮಾಡುಮ ಎಲ್ಲಿ ಮಾಡುಮ? ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೋಗುಮ, ಮಂಡ್ಯದಲ್ಲಿ ಮಾಡುಮ, ಎಡಮೂರಿಲಿ ಬಲ್ಮೂರಿಲಿ ಎಲ್ಲಿಗೋಗುಮ ಇನ್ನೆಲ್ಲಿಗೋಗುಮ? ಮೈಸೂರು ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕಲ್ಲಿ ಸೂಪರ್ ಕಲಾ. ಆದ್ರೆ ಎಣ್ಣೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು. ಎಣ್ಣೆ ನಮ್ದು ಊಟ ನಿಮ್ದು, ಇಲ್ಲ ಊಟ ನಮ್ದು ಎಣ್ಣೆ ನಿಮ್ದು. ಹೋಗುಮ ಹೋಗುಮ ಲಾಂಗು ಡ್ರೈವು ಹೋಗುಮ, ಮಾಡುಮ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ. ಕುಡ್ಕೊಂಡ್ ಬಂದಿಯಾ? ನಡಿ ನಡಿ ಒಳ ಬರ್ಬೇಡ. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಕೋಳೆ ವೈಫು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಕೋಳೆ ವೈಫು. ಕಣ್ ತುಂಬ ನೀರು ಬಾಯ್ ತುಂಬ ಬೀರು, ಕಣ್ ತುಂಬ ನೀರು ಬಾಯ್ ತುಂಬ ಬೀರು. ನಿಜವಾಗ್ಲು 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 ಬಾರು ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು. ಖಾಲಿ ಕ್ವಾಟ್ರು ಬಾಟ್ಲಿ ಹಂಗೆ ಲೈಫು, ಆಚೆಗಾಕೋಳೆ ವೈಫು. ಒದ್ದು ಓಡ್ಸೌಳೆ ನಮ್ ವೈಫು. ಹಲೋ ರೀ, ಎಲ್ಲಿದ್ದೀರಾ? ಹಲೋ ಹಲೋ, ಇಲ್ಲೇ ಕಣೆ ಪಕ್ಕದ ರೋಡಲ್ಲಿ ಚಾ ಕುಡ್ತಾ ಇದ್ದೀನಿ. ಓ, ಚಾ ಕುಡ್ತಿದ್ದೀರಾ? ಬರ್ರಿ, ಮನೆ ನಿಮ್ಗೆ ಮಾಡ್ತೀನಿ. ಮನೆಗ್ ಬಂದಿಲ್ಲ ಅಂತ ಬೈಬೇಡಿ ನೀವು, ಹನಿ ನೀರಾವರಿಯ ನಡೆಸಿದ್ದೀವಿ ನಾವು. ಮನೆಗ್ ಬಂದಿಲ್ಲ ಅಂತ ಬೈಬೇಡಿ ನೀವು, ಹನಿ ನೀರಾವರಿಯ ನಡೆಸಿದ್ದೀವಿ ನಾವು. 15 ನಿಮಿಷದಲ್ಲಿ ಬರ್ತೀನಿ ಅಂತ ನಾನು ಆಗ್ಲೇ ಮೆಸೇಜು ಮಾಡಿಲ್ವ ಚಿನ್ನ, ಆಗ್ಲೇ ಮೆಸೇಜು ಮಾಡಿಲ್ವ? ಬರ್ಲಿಲ್ಲ ಅಂತ ಅಂದ್ರೆ ಅದೇ ಮೆಸೇಜು ತಿರ್ಗಾ ಓದೋಕೆ ನಿಂಗೆ ಆಗಲ್ವ? ಯಾಕೆ ಕರೆನ್ಸಿ ಮೊನ್ನೆ ಹಾಕ್ಸಿಲ್ವ? ನಾವ್ ಮನೆಗ್ ಹೋಗೋದಿಲ್ಲ, ನಾವ್ ಮನೆಗ್ ಹೋಗೋದಿಲ್ಲ, ನಮ್ಗೆ ಬಾಗ್ಲು ತೆಗಿಯೋರಿಲ್ಲ. ಇಲ್ಲ 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 ಇಲ್ಲ, ನಾನ್ ಮನೆಗ್ ಹೋಗೋದಿಲ್ಲ. ಇಲ್ಲ. ನಮ್ಮ ಮಂಜುನಾಥ್ ಮಡಿವಾಳ್ರ ಶಿಷ್ಯಂದ್ರಿ ಅವರು ಹನಿ ನೀರಾವರಿ ಮಾಡಿ ಹೋಗ್ತಾ ಇದಾರೆ, ಅವರಿಗೆ ಧನ್ಯವಾದಗಳು. ಇದರ ಮುಂದಿನ ತಯಾರಿ ಬಿದ್ದೆ
ಶಿವಣ್ಣ, ನೀನು ನನ್ನ ಮಠದಲ್ಲಿ ಇರುವೆಯಾ? ಗುರುಗಳ ಅಪ್ಪಣೆ, ನಾನು ತಯಾರಾಗಿದ್ದೇನೆ. ಚೆನ್ನಾಗಿ ಯೋಚನೆ ಮಾಡಿ ಹೇಳು ಶಿವಣ್ಣ. ಸನ್ಯಾಸಿಯ ಬದುಕು ಹಾಲು ತುಪ್ಪ ತಿಂದಷ್ಟು ಸುಲಭವಲ್ಲ. ಸನ್ಯಾಸತ್ವ ಎಂದರೆ ಎಲ್ಲದರಿಂದಲೂ ವಿರಕ್ತನಾಗುವುದು ಎಂದರ್ಥ. ಸನ್ಯಾಸಿಯ ಜೀವನ ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ. ಇಡೀ ಸಮಾಜವನ್ನೇ ತನ್ನ ಸಂಸಾರವೆಂದು ಬಾಳಿದವನೇ ನಿಜವಾದ ಸನ್ಯಾಸಿ. ಈಗ ಹೇಳು. ಗುರು ಬೆನ್ನ ಹಿಂದೆ ಇದ್ದರೆ ಗುರಿ ತಲುಪುವುದು ಕಷ್ಟವಲ್ಲ ಗುರುಗಳೇ. ನಿಮ್ಮ ಆಶೀರ್ವಾದ ಬಂದಿದ್ದರೆ ಸಾಕು. ಆ ಸಿದ್ಧಲಿಂಗನ ಕೃಪೆ ಸದಾ ನಿನ್ನ ಮೇಲಿರಲಿ. ಇಂದಿನಿಂದ ಈ ಮಠಕ್ಕೆ ನೀನೇ ಉತ್ತರಾಧಿಕಾರಿ. ಶಿವಣ್ಣ, ನಿಮ್ ಕಾಲ್ ಗಡ್ಬಿದ್ದೆ. ಶಿವಣ್ಣ, ನಾನು ಕೇಳಿದ ವಿಷಯ ನಿಜಾನಾ? ಹೇಳ. ಏನಪ್ಪಯ್ಯ? ಸನ್ಯಾಸತ್ವ ಸ್ವೀಕರಿಸಿ ಮಠಕ್ಕೆ ಉತ್ತರಾಧಿಕಾರಿ ಆಗ್ತಿದ್ದೀಯಂತೆ. ಹೌದು ಅಪ್ಪಯ್ಯ, ಅಜ್ಜನವರು ಹೇಳಿದ್ದಾಯ್ತು, ನಾನು ಒಪ್ಪಿದ್ದು ಆಯ್ತು. ನಿನಗೆ ತಲೆಗಿಲೆ ಕೆಟ್ಟಿದೆಯೇನು? ಚೆನ್ನಾಗಿ ಓದಿ ನನ್ನ ಕುಟುಂಬಕ್ಕೆ ಒಳ್ಳೆ ಹೆಸರು ತರ್ತೀಯಾ? ಆಮೇಲೆ ನಿನಗೆ ಲಗ್ನ ಮಾಡಿ ಕಣ್ಣು ಮುಚ್ಚೋಣ ಅಂತಿದ್ರೆ ಸನ್ಯಾಸಿ ಆಗ್ತಿದ್ದೀನಿ ಅಂತೀಯಲ್ಲ. ಇದೆಲ್ಲ ಬೇಡ ಮಗನೇ. ಇರೋ ಆಸ್ತಿ ಪಾಸ್ತಿ ನೋಡ್ಕೊಂಡು ರಾಜನ ತರ ಇರುವಂತೆ ಬಾ. ಇಲ್ಲ ಅಪ್ಪಯ್ಯ, ನನಗೆ ಮದುವೆ ಸಂಸಾರದ ಬಗ್ಗೆ ಆಸಕ್ತಿ ಇಲ್ಲ. ನನ್ನ ಕರ್ತವ್ಯ ಒಂದೇ, ಮಠಾಧಿಪತಿಯಾಗಿ ಈ ಕ್ಷೇತ್ರವನ್ನು ಮುನ್ನಡೆಸಬೇಕು. ನಿಮ್ಮ ಆಶೀರ್ವಾದ ಬೇಕು. ದೇವರೇ ದೇವರೇ, ಎಲ್ಲ ನಿನ್ನ ಆಟ. ಶಿವಣ್ಣ, ಇನ್ನೊಮ್ಮೆ ಸರಿಯಾಗಿ ಯೋಚನೆ ಮಾಡು. ನಾನು ನಿರ್ಧಾರ ಮಾಡಿದ್ದೇನೆ ಗುರುಗಳೇ. ನನಗೆ ವಿದ್ಯುಕ್ತವಾಗಿ ಈಗಲೇ ದೀಕ್ಷೆ ಕೊಡಿ. ಇಲ್ಲವೆಂದರೆ ಸಂಬಂಧಿಕರ ಕಾಟ ತಪ್ಪುವುದಿಲ್ಲ. ಶಿವಣ್ಣ, ಮಠದ ಜವಾಬ್ದಾರಿ ಹೊತ್ತ ಮೇಲೆ ನಿಭಾಯಿಸುವುದು ಸುಲಭವಲ್ಲ. ಅನ್ನದಾಸೋಹ, ಶಿಕ್ಷಣದ ಎಲ್ಲಾ ಜವಾಬ್ದಾರಿಗಳನ್ನು ನೀನೇ ಹೊರಬೇಕು. ಅದಕ್ಕೆ ನಮ್ಮ ಕಡೆಯಿಂದ ಯಾವುದೇ ಸಹಾಯ ಸಿಗುವುದಿಲ್ಲ. ಬಡವರಲ್ಲಿ ದೇವರನ್ನು ಕಾಣುವ ಪರಿಪಾಠ ನಮ್ಮದು. ಅದರಂತೆ ನಾನು ನಡೆಯುತ್ತೇನೆ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಶಿವಣ್ಣ, ತಗೋ. ಅನ್ನದಾಸೋಹ, ಜ್ಞಾನದಾಸೋಹ. ಬೇಡಿ ಬಂದವರಿಗೆ ಆಶ್ರಯ ಎಂದಿಗೂ ನಿಲ್ಲಿಸಬೇಡ. ಜೈ ಸಿದ್ಧಗಂಗಾ. ಬೆಳಗಾಯ್ತು ಅಂದ್ರೆ ಸ್ವಾಮಿ ಶಿವ ಅಂತ ಬಂದ್ಬಿಡ್ತಾನೆ. ಏನು ಸ್ವಾಮಿಗಳೇ, ಏನ್ ಬೇಕಾಗಿತ್ತು? ಮಠದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ, ಅಕ್ಷರ ದಾಸೋಹ ನಡೆಯುತ್ತಿದೆ. ಅದಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಬೇಕು. ಆ ಸಿದ್ಧಗಂಗಾ ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಹಂಗಂತ ನಾನೇನಾರ ಸಹಾಯ ಮಾಡಿದ ಕರೆ ಆತಂದ್ರ ನನ್ ಮಗ ನನ್ ಮನೆಯಿಂದ ಹೊರ ಹಾಕ್ತಾನ. ಹೋಗಯ್ಯ, ಬಂದ್ಬಿಟ್ಟು ದಾಸಪ್ಪ. ಎಲ್ಲರೂ ಒಂದಿಲ್ಲ ಒಂದಿನ ಈ ಮನೆಯಿಂದ ಹೊರಗೆ ಹೋಗೋರೆ. ಇರೋವರೆಗೂ 4 ಜನಕ್ಕೆ ಒಳ್ಳೇದ್ ಮಾಡಿದ್ರೆ ಆ ಸಿದ್ಧಗಂಗಾನು ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಓ ಹೌದಾ? ನಿಮ್ ಸಿದ್ಧಗಂಗ ಅಷ್ಟೊಂದು ಒಳ್ಳೆಯವನ? ಹಾಗಾದ್ರೆ ಒಂದ್ ಕೆಲಸ ಮಾಡು. ಇದ್ರಲ್ಲಿ 700 ರೂಪಾಯಿ ಹರಿದು ಹಾಳಾಗೋಗಿದೆ. ಇದನ್ನು ಬದಲಾಯಿಸಿ ಹೊಸ ನೋಟ್ ಕೊಡ್ಸಿದ್ರೆ ನಾನು ಸಹಾಯ ಮಾಡ್ತೀನಿ. ಹಾಗೆಯೇ ಆಗಲಿ. ನಾಳೆ ಮಠಕ್ಕೆ ಬಂದು ನಿಮ್ಮ ಹೊಸ ಹಣವನ್ನು ತೆಗೆದುಕೊಂಡು ಹೋಗಿ. ತಪ್ಪಾಯ್ತು ಗುರುಗಳೇ. ನಿಮ್ಮನ್ನು ಪ್ರಶ್ನೆ ಮಾಡಿ ನಿಮ್ಮ ಮನಸ್ಸನ್ನು ಈಸೇ ಬಿಟ್ಟೆ. ಹುಟ್ಟಿದಾಗಿಂತ ಇಲ್ಲಿವರೆಗೂ ಒಬ್ರಿಗೂ ಉಣ್ಣಕ್ಕೆ ತಿನ್ನಕ್ಕೆ ಕೊಡ್ಲಿಲ್ಲ. ಹಣ ಕೂಡಿಟ್ಟೆ ಹೊರತು ಜನರ ಪ್ರೀತಿ ಸಂಪಾದಿಸ್ದೆ. ಇವತ್ತು ನನ್ನ ಹೆಂಡತಿ, ಮಕ್ಕಳು, ಸಂಬಂಧಿಕರು ಎಲ್ಲ ಬಿಟ್ಟೋದು. ಅವರೇ ಇಲ್ಲ ಅಂದ್ರೆ ಈ ಹಣ ಇಟ್ಕೊಂಡು ನಾನೇನ್ ಮಾಡ್ಲಿ? ಇದರಲ್ಲಿ 4,000 ರೂಪಾಯಿ ಇದೆ. ಇದನ್ನು ನಿಮ್ಮ ಮಠದ ಕಾರ್ಯಕ್ಕೆ ಉಪಯೋಗಿಸಿ. ಇದನ್ನು ನಿಮ್ಮ ಮಠಕ್ಕೆ ಸೇವೆ ಮಾಡ್ಕೊಡಕ್ಕೆ ಅವಕಾಶ ಮಾಡಿಕೊಡಿ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ತಿಳಿದವರು ಹೇಳ್ತಾರೆ ಮಹಾದಾನಿ ಎಂದರೆ ಕೃಪಣ್ಣ. ಚಿಕ್ಕಣ್ಣ, ಇನ್ಮೇಲೆ ನೀನು ಇಲ್ಲೇ ಇರು. ಮಹಾಪ್ರಸಾದ, ಮಹಾಪ್ರಸಾದ.
ಸ್ವಾಮಿ, ನಾನು ಪಕ್ಕದ ಹಳ್ಳಿಯಿಂದ ಬಂದಿದ್ದೇನೆ. ನನಗೆ ನನ್ನವರು ಅಂತ ಯಾರೂ ಇಲ್ಲ. ಈ ಜೀವ ಬಯಸೋದು ಒಂದು ತುತ್ತು ಅನ್ನ, ಇರೋಕೆ ಒಂದಿಷ್ಟು ಜಗ, 4 ಒಳ್ಳೆ ಮಾತು. ಅದು ನನಗೆ ಯಾರಿಂದಲೂ ಸಿಗಲಿಲ್ಲ. ಇಲ್ಲಾದರೂ ಸಿಗುತ್ತೆ ಅಂತ ಬಂದೆ. ಇದರಲ್ಲಿರೋ ಹಣ ಒಪ್ಪಿಸಿಕೊಂಡು ನನಗೆ ಇಲ್ಲಿರೋಕೆ ಜಾಗ ಕೊಡಿ ಬುದ್ಧಿ. ನನ್ನ ಕೊನೆ ಉಸಿರಿರೋ ತನಕ ಆ ಸಿದ್ಧಲಿಂಗೇಶನ ಸೇವೆ ಮಾಡ್ಕೊಂಡಿರ್ತೀನಿ. ಆಮೇಲೆ ನನ್ನ ಪ್ರಾಣ ಬಿಡ್ತೀನಿ ಸ್ವಾಮಿ. ಯಾರೇ ಬಂದರೂ ಸಿದ್ಧಗಂಗಾ ಮಠ ಅವರನ್ನ ದೂರ ತಳ್ಳಲ್ಲ. ಎಲ್ಲರ ಮೇಲೂ ಉದ್ಧಾನ ಶ್ರೀಗಳ ಕೃಪೆಯಾಗಿದೆ. ಅದರಿಂದ ನೀವು ಇಲ್ಲಿ ಬಂದಿದ್ದೀರಾ. ಬೇಡ ಅನ್ನಲಿಕ್ಕೆ ನಾನ್ಯಾರು? ನಾನೂ ಕೂಡ ಇಲ್ಲಿಗೆ ಬೇಡಿ ಬಂದವನೇ. ಶಿವಕುಮಾರ ಶ್ರೀಗಳು ಈ ಸಿದ್ಧಗಂಗಾ ಮಠಕ್ಕೆ ಬಂದ ಮೇಲೆ ಅವರು ಏನು ಉದ್ಧಾನ ಶ್ರೀಗಳಿಂದ ಆಶೀರ್ವಾದ ಪಡ್ಕೊಂಡು ಏನು ಆ ಮಠಕ್ಕೆ ಮಠಾಧಿಪತಿಗಳಾಗ್ತಾರೋ, ಈ ಚಿಕ್ಕಣ್ಣನ ಪಾತ್ರದವನು ಏನು 4,000 ರೂಪಾಯಿ ತಂದು ಕೊಡ್ತಾನೋ, ತನ್ನ ಹೆಂಡತಿ ಮಕ್ಕಳೆಲ್ಲ ದೂರ ಆದರು ಅಂತೇಳಿ, ಆ 4,000 ರೂಪಾಯಿ ಆಗಿನ ಕಾಲದಲ್ಲಿ ದೊಡ್ಡ ಮೊತ್ತ. ಆ ಹಣದಿಂದಲೇ ಆ ಸಿದ್ಧಗಂಗಾ ಮಠ ಅಭಿವೃದ್ಧಿ ಆಯಿತು ಅಂತಕ್ಕಂಥ ಇತಿಹಾಸ ಹೇಳ್ತದೆ. ಆ ಮತ್ತೊಮ್ಮೆ ಸಿದ್ಧಗಂಗಾ ಶ್ರೀಗಳನ್ನು ನಾವೆಲ್ಲರೂ ಪೂಜ್ಯ ಭಾವನೆಯಿಂದ ಕಾಣೋಣ. ಅವರನ್ನು ಜೀವನ ಪರ್ಯಂತ ನಾವು ನೆನಪಿಟ್ಕೊಂಡ್ರು ಸಾಲದು. ಲಕ್ಷಾಂತರ ಮಕ್ಕಳಿಗೆ ಅನ್ನದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹವನ್ನು ನೀಡ್ತಕ್ಕಂಥ ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು ಅಂತ ಹೇಳ್ತಾ ಇದ್ದಾರೆ. ಅವರಿಗೆಲ್ಲರೂ ನಾವು ಒಂದ್ಸರಿ ಕೈ ಮುಗಿದು ಅವರನ್ನು ನಾವು ಮನಸ್ಸಿನಲ್ಲಿ ಸ್ಮರಿಸ್ಕೊಳ್ಳೋಣ. ಎಲ್ಲಿ ಕಾಣೇನೋ ನನ್ನ ಹುಡುಗಿನ, ಎಲ್ಲಿ ಕಾಣೇನೋ. ಅಲ್ಲಿ ಇಲ್ಲಿ ಕಾಣೇನೋ ನನ್ನ ಹುಡುಗಿನ, ಎಲ್ಲಿ ಕಾಣೇನೋ. ಎಲ್ಲಿ ಕಾಣೇನೋ ನನ್ನ ಹುಡುಗಿನ, ಎಲ್ಲಿ ಕಾಣೇನೋ. ಬಟ್ಟೆ ಬರೆ ಹಾಕಿಕೊಂಡ ಸನ್ನಿ ಲಿಯೋನ್ ಫ್ಯಾನು ನಾನು. ನಂಬಿ ಬಿಡಿ ನಾನೊಂಥರ ಕರ್ನಾಟಕ ಸಲ್ಮಾನ್ ಖಾನು. ಇನ್ನು ನಂಗೆ ಮ್ಯಾರೇಜ್ ಆಗಿಲ್ಲ, ಬೀದಿಲಿರೋ ಮಕ್ಕಳು ನಂದಲ್ಲ. ಯಾಕೋ ನನ್ನ ಯಾರು ನಂಬಲ್ಲ. ಎಲ್ಲಿ ಕಾಣೇನೋ ನನ್ನ ಹುಡುಗಿನ, ಎಲ್ಲಿ ಕಾಣೇನೋ. ಅಲ್ಲಿ ಇಲ್ಲಿ ಕಾಣೇನೋ ನನ್ನ ಹುಡುಗಿನ, ಎಲ್ಲಿ ಕಾಣೇನೋ. ತಾಳಿ ಚೈನು ಜೇಬಲ್ಲೇ ಐತೆ, ಎಮರ್ಜೆನ್ಸಿ ಕುದ್ಕೆ ಚಾಚವ್ರು. ಪರ್ಫೆಕ್ಟು ಮಾಡಬೇಡಿ ನೆಗ್ಲೆಕ್ಟು. ಮದುವೆಯಾಗಿ ಒಂದ್ಸಲ ಕೈಗೆ ಕೊಡ್ವೆ 100 ಮಕ್ಕಳ. ಫಸ್ಟ್ ನೈಟು ರೆಡಿ ಮಾಡ್ಕೊಳ್ಳ. ಎಲ್ಲಿ ಕಾಣೇನೋ ನನ್ನ ಹುಡುಗಿನ, ಎಲ್ಲಿ ಕಾಣೇನೋ. ಅಲ್ಲಿ ಇಲ್ಲಿ ಕಾಣೇನೋ ನನ್ನ ಹುಡುಗಿನ, ಎಲ್ಲಿ ಕಾಣೇನೋ. ಬ್ಯಾಗಲ್ಲೆರಡು ಸೀರೆ ಹಾಕೊಂಡು
ಎಲ್ಲಿ ಕಾಣೇನೋ ನನ್ನ ಹುಡುಗಿನ ಎಲ್ಲಿ ಕಾಣೇನೋ ಅಲ್ಲಿ ಇಲ್ಲಿ ಕಾಣೇನೋ ನನ್ನ ಹುಡುಗಿನ ಎಲ್ಲಿ ಕಾಣೇನೋ ಎಲ್ಲಿ ಕಾಣೇನೋ ನನ್ನ ಹುಡುಗಿನ ಎಲ್ಲಿ ಕಾಣೇನೋ